ಆರ್ಸಿಬಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಆದಂತ ಕಾಲ್ ತುಳಿತದ ಕೇಸ್ ಸಾವು ನೋವಿಗೆ ಸಂಬಂಧಪಟ್ಟಂತೆ ಐಪಿಎಸ್ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿತ್ತು. ಇದೀಗ ಐಪಿಎಸ್ ಅಧಿಕಾರಿ ಅಮಾನತು ಆದೇಶ ರದ್ದತಿಗೆ ಸೂಚನೆಯನ್ನ ನೀಡಲಾಗಿದೆ. ಅಂದ್ರೆ ವಿಕಾಸ್ ಪರವಾಗಿ ಸಿಎಟಿ ಮಹತ್ವದ ಒಂದು ಆದೇಶವನ್ನ ಕೊಟ್ಟಿದೆ. ಈ ಆದೇಶದ ಪ್ರಕಾರ ಈ ಅಮಾನತನ್ನ ರದ್ದು ಮಾಡಬೇಕು ಅಂತಾಯ್ತು. ಅಲ್ಲಿಗೆ ಉಳಿದಿಬ್ಬರು ಐಪಿಎಸ್ ಅಧಿಕಾರಿಗಳ ಅಮಾನತು ರದ್ದತಿಗೂ ಸಿಎಟಿ ಸೂಚನೆಯನ್ನ ಕೊಟ್ಟಿದೆ. ಕಮಿಷನರ್ ಆಗಿದ್ದಂತ ದಯಾನಂದ್ ಹಾಗೂ ಡಿಸಿಪಿ ಆಗಿದ್ದಂತ ಶೇಖರ್ ಅವರ ಅಮಾನತು ರದ್ದತಿ ಸೂಚನೆಯಿಂದಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ತೀವ್ರ ರೀತಿಯಲ್ಲಿ ಮುಖಭಂಗ ಆದಂಗಾಯ್ತು. ಇಲ್ಲಿರುವಂತ ಪ್ರಶ್ನೆ ಈಗ ಸರ್ಕಾರ ಏನೋ ಇವ್ರ ಲೋಪದೋಷದಿಂದಾಗಿ ಇವ್ರು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ, ನಿರ್ಲಕ್ಷ್ಯ ಮಾಡಿದ್ರು ಅಂತ ಹೇಳಿ ಅಮಾನತು ಮಾಡ್ತು, ತನ್ನನ್ನು ತಾನು ಬಚಾವ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತು. ಇದೀಗ ಸಿಎಟಿಯಿಂದ ಒಂದು ಮಹತ್ವದ ಆದೇಶ ಸೂಚನೆ ಬಂದಿದೆ. ಸರ್ಕಾರ ಈಗ ಮೇಲ್ಮನವಿ ಹೋದ್ರೆ ಕಿರುಕುಳ ಅನ್ನೋ ಸಂದೇಶ ರವಾನೆ ಆದಂಗಾಗುತ್ತೆ. ಐಪಿಎಸ್ ಅಧಿಕಾರಿಗಳಿಗೆ ಸರ್ಕಾರದ ಕಡೆಯಿಂದಲೇ ಕಿರುಕುಳ ನೀಡಲಾಗ್ತಿದೆ ಅನ್ನುವಂಥ ಸಂದೇಶ ರವಾನೆ ಆದಂಗಾಗುತ್ತೆ. ಇದರಿಂದಾಗಿ ರಾಜ್ಯ ಸರ್ಕಾರ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿದೆ, ಮುಖಭಂಗವನ್ನ ಅನುಭವಿಸ್ತಾ ಇದೆ ಈ ಪ್ರಕರಣದಲ್ಲಿ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಐಪಿಎಸ್ ಅಧಿಕಾರಿಗಳ ಅಮಾನತಿಗೆ ಸಾಕಷ್ಟು ಆಕ್ರೋಶ ಅಭಿಯಾನ ಎಲ್ಲ ನಡೆದಿತ್ತು. ಆದರೆ ಕಾನೂನು ರೀತಿಯಲ್ಲೇ ಹೋರಾಟವನ್ನ ಮುಂದುವರಿಸಿಕೊಂಡು ಹೋಗಬೇಕಾಗುತ್ತೆ. ಈಗ ಸಿಎಟಿಯ ಈ ಸೂಚನೆ ಏನಿದೆ ಇದು ಸರ್ಕಾರಕ್ಕೆ ಯಾವ ತರ ಮುಖಭಂಗವನ್ನ ತಂದಿದೆ. ಒಂದ್ ಕಡೆ ಸರ್ಕಾರ ಮೇಲ್ಮನವಿಗೆ ಹೋದ್ರೂ ಕೂಡ ಯಾವ ಗ್ರೌಂಡ್ಸ್ ಮೇಲೆ ಹೋಗ್ಬೋದು, ಅಕಸ್ಮಾತ್ ಹೋದ್ರೆ ಮತ್ತೊಂದು ಸಂದೇಶ ರವಾನೆ ಆದಂಗಾಗುತ್ತೆ. ಅಂದ್ರೆ ಅಧಿಕಾರಿಗಳ ಮೇಲೆ ನಿರಂತರವಾಗಿ ಕಿರುಕುಳವನ್ನ ಕೊಡ್ತಾ ಇದೆ ಸರ್ಕಾರ ಅಂತ. ಶಮಿತಾ ಶೆಟ್ಟಿ, ಚಿನ್ನಸ್ವಾಮಿಯ ಸ್ಟೇಡಿಯಂನಲ್ಲಿ ನಡೆದಂತಹ ಕಾಲ್ತುಳಿತಕ್ಕೆ 11 ಮಂದಿ ದಾರುಣ ಸಾವನ್ನಪ್ಪನಾಯಿತು. ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರತಾ ವೈಫಲ್ಯ, ಸರಿಯಾದಂಥ ರೀತಿಯಾಗಿ ಮಾರ್ಗದರ್ಶನ ಮಾಡಲಿಲ್ಲ, ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಡಲಿಲ್ಲ, ಈ ರೀತಿಯಾಗಿ ಅಂತ ಅವರಿಗೆ ಒಂದು ಕಾರಣಗಳನ್ನು ಕೊಟ್ಟು ಅದರಲ್ಲಿ ಪ್ರಮುಖವಾಗಿ ಎಡಿಜಿಪಿ ಅಂದರೆ ಕಮಿಷನರ್ ಆಗಿದ್ದಂಥ ದಯಾನಂದ್ ಸೇರಿದಂತೆ ಇಬ್ಬರನ್ನ ಅಂದರೆ ಅಡಿಷನಲ್ ಕಮಿಷನರ್ ಆಗಿದ್ದಂಥ ವಿಕಾಸ್ ಆಗಿರ್ಬೋದು ಮತ್ತು ಕೇಂದ್ರ ಡಿಸಿಪಿ ಆಗಿರುವಂಥ ಶೇಖರ್ ಅವರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಅದರಲ್ಲಿ ಅಡಿಷನಲ್ ಕಮಿಷನರ್ ಆಗಿದ್ದಂಥ ವಿಕಾಸ್ ಸಿಐಟಿ ಮೊರೆ ಹೋಗಿದ್ರು. ಕಳೆದ 15 ದಿನಗಳಿಂದಲೂ ಕೂಡ ಅದರ ಬಗ್ಗೆ ವಾದ ಪ್ರತಿವಾದ ನಡೀತಾ ಇತ್ತು. ಆದರೆ ಇವತ್ತು ಸಿಐಟಿಯ ಟ್ರಿಬ್ಯುನಲ್ ಕೋರ್ಟ್ ಏನಿದೆ ಅದು ಮಹತ್ವದ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಆದರೆ ಇವರ ಸಸ್ಪೆಂಡ್ ಅಂದರೆ ಸರ್ಕಾರದ ಸಸ್ಪೆಂಡ್ ಆರ್ಡರನ್ನು ಈಗ ರದ್ದು ಮಾಡಿರುವಂಥದ್ದು. ಈ ಮೂಲಕವಾಗಿ ವಿಕಾಸ್ಗೆ ಈಗ ಒಂದು ಜಯ ಸಿಕ್ಕಂತೆ ಆಗಿರುವಂಥದ್ದು. ಮತ್ತೊಂದು ಅವರೇನೋ ಒಂದು ಕಾನೂನು ಹೋರಾಟಕ್ಕೆ ಮುಂದಾಗಿದ್ರು, ಅದಕ್ಕೆ ಒಂದು ರೆಸ್ಪಾನ್ಸ್ ಕೂಡ ಒಳ್ಳೆ ರೀತಿಯಲ್ಲಿ ಆಗಿರುವಂಥದ್ದು. ಹೀಗಾಗಿ ವಿಕಾಸ್ ಅಷ್ಟೇ ಅಲ್ಲದೆ ಅಂದರೆ ದಯಾನಂದ ಆಗಿರ್ಬೋದು ಮತ್ತು ಶೇಖರ್ ಇವರಿಬ್ಬರು ಕೂಡ ಸಿಐಟಿ ಮೊರೆ ಹೋಗಿರಲಿಲ್ಲ. ಅವ್ರು ಯಾವುದೇ ರೀತಿಯಾದ ಅರ್ಜಿಯನ್ನು ಕೂಡ ಹಾಕಿರಲಿಲ್ಲ. ಆದರೂ ಸಹ ಇವರಿಬ್ಬರ ಆ ಒಂದು ಅಮಾನತು ಏನಿದೆ ಅದನ್ನು ರದ್ದು ಮಾಡಬೇಕು ಅನ್ನೋ ರೀತಿಯಲ್ಲಿ ಅದನ್ನು ಪರಿಶೀಲಿಸಬಹುದು, ರದ್ದು ಮಾಡಬಹುದು ಅನ್ನೋ ರೀತಿಯಲ್ಲಿ ಒಂದು ಸೂಚನೆಯನ್ನು ಕೂಡ ಈಗ ಸಿಐಟಿ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಈಗ ಸರ್ಕಾರ ಯಾವ ರೀತಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅಂತ ಕೂಡ ನೋಡಬೇಕಾಗುತ್ತೆ. ಆದರೆ ಒಂದು ಮೇಲ್ನೋಟಕ್ಕೆ ಹಿರಿಯ ಅಧಿಕಾರಿಗಳ ಒಂದು ಮಾಹಿತಿಯ ಪ್ರಕಾರವಾಗಿ ಸರ್ಕಾರ ನೇರವಾಗಿ, ಯಾಕಂದರೆ ಇಷ್ಟು ದೊಡ್ಡ ಮಟ್ಟದ ಅನಾಹುತ ಆಗಿರೋದಕ್ಕೆ ಅವರನ್ನು ಹೊಣೆ ಮಾಡಿ ಭದ್ರತಾ ವೈಫಲ್ಯದ ದೃಷ್ಟಿಯಿಂದ ಅವರನ್ನು ಸಸ್ಪೆಂಡ್ ಮಾಡಲಾಗಿರುವಂಥದ್ದು. ಈಗ ಮೊದಲೇ ರಿವೋಕ್ ಮಾಡೋದಕ್ಕೆ ಆಗೋದಿಲ್ಲ ನಿಟ್ಟಿನಲ್ಲಿ ಅವರು ಮತ್ತೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಬಹುದು. ಮತ್ತು ಇದಕ್ಕೆಲ್ಲ ಕೂಡ ಈಗ ಸೆಂಟ್ರಲ್ಗೂ ಕೂಡ ಒಂದು ರಿಪೋರ್ಟನ್ನು ಕಳಿಸಿದ್ರು, ಯಾಕೆ ಅವರನ್ನು ಸಸ್ಪೆಂಡ್ ಮಾಡಲಾಯಿತು ಅಂತೇಳಿ. ಅದು ಅಕ್ಸೆಪ್ಟ್ ಕೂಡ ಮಾಡಲಾಯಿತು ಹೋಮ್ ಡಿಪಾರ್ಟ್ಮೆಂಟ್ಗೆ. ಈಗ ಅದರ ಬಗ್ಗೆ ಅವರು ಸಿಐಟಿ ಟ್ರಿಬ್ಯುನಲ್ಗೆ ಅದನ್ನು ಮಾಹಿತಿ ಕೊಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಮೇಲ್ಮನೆಗೆ ಹೋದರೂ ಸಹ 2 IPS ವರ್ಸಸ್ ಸರ್ಕಾರ ಅನ್ನೋ ರೀತಿಯಲ್ಲಿ ಆಗುತ್ತೆ. ಆದರೆ ಇದನ್ನು ಸಿಐಟಿ ಈಗ ರದ್ದು ಮಾಡಿದೆ. ಮುಂದೆ ಸರ್ಕಾರ ಯಾವ ರೀತಿ ಅದನ್ನು ಮುಂದೆ ತೆಗೆದುಕೊಳ್ಳೋಗುತ್ತೆ, ಈಗ ಅವರು ಸಿಐಟಿ ಕೊಟ್ಟಿರುವಂಥ ಆರ್ಡರನ್ನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಅದು ಕೂಡ ನೋಡಬೇಕಾಗುತ್ತೆ. ಮೇಲ್ಮನೆ ಸಲ್ಲಿಕೆ ಮಾಡ್ತಾರಾ ಇಲ್ವೋ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಆದರೆ ಸದ್ಯದ ಮಟ್ಟಿಗೆ IPS ಅಧಿಕಾರಿಗಳಿಗೆ ಇದೊಂದು ನಿರಾಳ ಅಂತ ಹೇಳ್ಬೋದು ಶಮಿತಾ ಶೆಟ್ಟಿ. ಫೈನ್, ಈ ಬಗ್ಗೆ ಅಭಿಯಾನ ನಡೆದಿತ್ತು. ನಾನು ಆಗಲೇ ಹೇಳ್ದಂಗೆ ಜನರಿಂದಲೂ ಕೂಡ ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ಸರ್ಕಾರದ ಮೇಲೆ ಈ ತೀರ್ಮಾನವನ್ನು ಕೈಗೊಂಡಾಗ. ಈಗ ಅಮಾನತು ರದ್ದತಿಗೆ ಸಿಐಟಿಯಿಂದ ಸೂಚನೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಒಂದು ವೇಳೆ ಸರ್ಕಾರ ಮೇಲ್ಮನವಿಗೆ ಹೋಗದೇ ಇದ್ರೆ ವಾಟ್ ನೆಕ್ಸ್ಟ್ ಗಂಗಾಧರ್? ಅಂದರೆ ಪ್ರಮುಖವಾಗಿ ಶಮಿತಾ ಶೆಟ್ಟಿ, ಯಾಕಂದರೆ ಈಗ ಕಮಿಷನರ್ ಆಗಿರ್ಬೋದು ಮತ್ತು ಅಡಿಷನಲ್ ಕಮಿಷನರ್ 2 ಹುದ್ದೆಗಳನ್ನು ತೆಗೆದಲಾಗಿದೆ. ಆದರೆ ಈಗ ಖಾಲಿ ಇರುವಂಥದ್ದು ಕೇಂದ್ರ ವಿಭಾಗದ ಡಿಸಿಪಿ. ಆದರೆ ಅಲ್ಲಿ ಈಗಾಗಲೇ ಅಡಿಷನಲ್ ಕಮಿಷನರ್ ನೇಮಕ ಆಗಿದೆ, ಕಮಿಷನರ್ ಕೂಡ ನೇಮಕ ಮಾಡಲಾಗಿದೆ. ಮತ್ತೊಂದು ಕೇಂದ್ರ ವಿಭಾಗಕ್ಕೆ ಪ್ರಭಾರಿಯಾಗಿ ಬೇರೆಯವರನ್ನು ಈಗ ಅಪಾಯಿಂಟ್ ಮಾಡಲಾಗಿರುವಂಥದ್ದು. ಆದರೆ ಸದ್ಯದ ಮಟ್ಟಿಗೆ 2 ಅಂದರೆ ಒಂದು ವೇಳೆ ಏನಾದರೂ ಇವರು ಮೇಲ್ಮನವಿ ಸಲ್ಲಿಕೆಯನ್ನು ಮಾಡದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಇವರು ಕಂಟಿನ್ಯೂ ಮಾಡುವಂಥದ್ದು, ಅದನ್ನು ರಿವೋಕ್ ಮಾಡ್ಕೊಳ್ಳುವಂಥದ್ದಾದರೆ ಅವ್ರಿಗೆ ಇಲ್ಲಿನ ಸ್ಥಳ ಬಿಟ್ಟು, ಅಂದರೆ ಇನ್ನು ಅಡಿಷನಲ್ ಕಮಿಷನರ್ ಆಗಿದ್ರು ಅದನ್ನು ಬಿಟ್ಟು ಬೇರೆ ಸ್ಥಳಗಳಿಗೆ ನಿಯುಕ್ತಿಯನ್ನು ಮಾಡಬಹುದು. ಬೇರೆ ಸ್ಥಳಗಳಿಗೆ ಅವರಿಗೆ ಒಂದು ದರ್ಜೆಯಲ್ಲಿ ಅವ್ರಿಗೆ ಅಲ್ಲಿ ಒಂದು ಕೆಲಸ ಒಂದು ನಿಯೋಜನೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ
ಸಹ ಬಹುತೇಕವಾಗಿ CIT ಕೊಟ್ಟಿರುವ ಟ್ರಿಬ್ಯುನಲ್ ಕೋರ್ಟ್ ಏನಿದೆ ಅದು ಆದರ್ಶ ಏನಿದೆ ಅದನ್ನ ಇವರು ಪ್ರಶ್ನೆ ಮಾಡ್ಬೋದು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಈಗ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಅನ್ನು ಒಪಿನಿಯನ್ ತೆಗೆದುಕೊಂಡು ಅವರು ಸರ್ಕಾರ ಮುಂದೆ ಹೆಜ್ಜೆ ಇಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಶರ್ಮಿತಾ, ಈಗ ಭದ್ರತಾ ಲೋಪ ಅಂತ ಹೇಳಿ ಆರೋಪ ಮಾಡಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಆರೋಪ ಮಾಡಿ ಸರ್ಕಾರ ಇವ್ರನ್ನ ಅಮಾನತು ಮಾಡಿತ್ತು. ಈಗ CITಯ ಈ ಒಂದು ಸೂಚನೆ ಅಥವಾ ಆದೇಶ ಈಗ IPS ಅಧಿಕಾರಿಗಳಿಗೆ ಯಾವ ತರ ಧೈರ್ಯವನ್ನ ತುಂಬುತ್ತಾ ಇದೆ, ಅದ್ರ ಜೊತೆಯಲ್ಲಿ ಸರ್ಕಾರಕ್ಕೆ ಯಾವ ತರ ಮುಖಭಂಗ ಉಂಟು ಮಾಡಿದೆ ಗಂಗಾಧರ್? ಎಸ್ ಶರ್ಮಿತಾ, ಇದು ಇದೇ ಮೊದಲಲ್ಲ. CIT ಹಿಂದೆ ಕೂಡ ಬೇರೆ ಬೇರೆ ಪ್ರಕರಣಗಳಲ್ಲಿ ಸಸ್ಪೆಂಡ್ ಆದಂಥ ಸಂದರ್ಭದಲ್ಲಿ ಅವರನ್ನು ವರ್ಗಾವಣೆವಾದ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿ ಹುದ್ದೆಯನ್ನು ತೋರದೆ ಬೇರೆ ಕಡೆ ಅವರು ಟ್ರಾನ್ಸ್ಫರ್ ಮಾಡಿದಂಥ ಸಂದರ್ಭದಲ್ಲಿ ಈ ನಿಟ್ಟಿನಲ್ಲಿ ಅವರು CIT ಮೊರೆ ಹೋಗುವಂಥದ್ದು ಸಹಜವಾಗಿ ನಾವು ಹಿಂದೆ ಕೂಡ ನೋಡಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಅದರಲ್ಲಿ ಪ್ರಮುಖವಾಗಿ 3 ಜನ IPS ಅಧಿಕಾರಿಗಳು, ಅದರಲ್ಲಿ ದಯಾನಂದ್ ಶೇಖರ್ ಮತ್ತು ವಿಕಾಸ್ ಸಸ್ಪೆಂಡ್ ಆದ ಸಂದರ್ಭದಲ್ಲಿ ಎಲ್ಲರೂ ಕೂಡ CIT ಮೊರೆ ಹೋಗ್ಬೋದು ಅಂತೇಳಿ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು. ಆದರೆ ಈಗ ಪ್ರಮುಖವಾಗಿ ಇವಾಗ ವಿಕಾಸ್ ಮಾತ್ರ CIT ಮೊರೆ ಹೋಗಿದ್ರು, ಅದನ್ನು ಪ್ರಶ್ನೆ ಮಾಡಿದ್ರು, ತಮ್ಮ ಸಸ್ಪೆಂಡ್ ವಿಚಾರವನ್ನು ಕ್ವಶನ್ ಮಾಡಿದ್ರು. ಈಗ ಸದ್ಯದ ಮಟ್ಟಿಗೆ ಅವರಿಗೆ ಆದೇಶ ಬಂದಿದೆ. ಆದೇಶದ ಪ್ರಕಾರವಾಗಿ ಈಗ CIT ಕೂಡ ಒಂದು ಆದೇಶವನ್ನು ಕೇವಲ ವಿಕಾಸ್ ಮಾತ್ರ ಕೊಟ್ಟಿದ್ದಂತಲ್ಲ, ಅದು ದಯಾನಂದ್ ಅವರಿಗೆ ಮತ್ತು ಶೇಖರ್ ಅವರ ಒಂದು ಅಮಾನತೇನಿದೆ ಅದನ್ನು ರದ್ದು ಮಾಡ್ಬೋದು ಅನ್ನೋ ರೀತಿಯಲ್ಲಿ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ, ಮತ್ತೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು, ಅದನ್ನು ಪರಿಗಣಿಸಬಹುದು ಅಂತೇಳಿ ಕೂಡ ಹೇಳಿರುವಂಥದ್ದು. ಹೀಗಾಗಿ ಸರ್ಕಾರ ಯಾವ ರೀತಿ ಒಂದು ಕ್ರಮ ಅಥವಾ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ನೋಡಬೇಕಾಗುತ್ತೆ. CITಯ ವಿಚಾರಕ್ಕೆ ಬರೋದಾದರೆ ಈಗ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿದ್ರು ಸಹ ಇವರು ಕೊಟ್ಟಿರುವಂಥ ಹಿಂದೆ ಈಗಾಗಿರುವಂಥ ವಾದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಡಾಕ್ಯುಮೆಂಟನ್ನು ಅದನ್ನು ಕೂಡ ಪರಿಶೀಲನೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗುತ್ತೆ. ಆದರೆ ಸದ್ಯದ ಪಟ್ಟಿಗೆ ಅಂದರೆ ಹಿರಿಯ ಒಂದು ಪೊಲೀಸ್ ಅಧಿಕಾರಿಗಳ ಮೂಲಕದ ಪ್ರಕಾರವಾಗಿ ಇವರು ಇಬ್ಬರಿಬ್ಬರು ಯಾರಿದ್ದಾರೆ ಅಂದರೆ ದಯಾನಂದ್ ಆಗಿರ್ಬೋದು, ಶೇಖರ್ ಅವರಾಗಿರೋದು ಯಾವುದೇ ಕಾರಣಕ್ಕೂ ಅವರು CIT ಮೊರೆ ಹೋಗಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ವಿಕಾಸ್ ಅವರು ಕೊಟ್ಟಿರುವಂಥ ಆರ್ಡರನ್ನೇ ಇವರು ಸರ್ಕಾರ ಅಂದರೆ ಅವರ ಒಂದು ಕೊಟ್ಟಿರುವಂಥದ್ದು ಆಧಾರಿತವಾಗಿ ಇವರು 3 ಜನರನ್ನು ಅಂದರೆ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಅದ್ರ ಬಗ್ಗೆ ಆಕ್ರೋಶ ವ್ಯಕ್ತ ಸರ್ಕಾರ ಓಡೆ ಅದನ್ನು ಅಧಿಕಾರಿಗಳ ತಲೆದಂಡ ಮಾಡಲಾಯಿತು ಅಂತ ಕೇವಲ ಅಂದರೆ IPS ಅಧಿಕಾರಿಗಳ ಅಸೋಸಿಯೇಷನ್ ಒಂದು ಟೀಮಲ್ಲೂ ಕೂಡ ಸಾಕಷ್ಟು ಅಸಮಾಧಾನ ವ್ಯಕ್ತ ಆಯಿತು. ADGP ದರ್ಜೆ ಅಧಿಕಾರಿಗಳನ್ನು ವರ್ಗಾವಣೆಯನ್ನು ಮಾಡದೆ ಕೇವಲ ಏಕಾಏಕಿ ಅವರ ಮೇಲೆ ಸಸ್ಪೆಂಡ್ ಮಾಡಲಾಯಿತು ಅಂತೇಳಿ. ಹೀಗಾಗಿ ಸರ್ಕಾರದ ಮೇಲೆ ಕೂಡ ಪ್ರೆಷರ್ ಇದೆ, ಅವರ ಮೇಲೆ ಸಾಕಷ್ಟು ಗಂಭೀರವಾದಂಥ ಆರೋಪಗಳಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಹೆಜ್ಜೆಯನ್ನು ಇಡುತ್ತೆ, ಮೇಲ್ಮನೆ ಸಲ್ಲಿಕೆ ಮಾಡ್ತಾರೆ ಇಲ್ಲೋ ನೋಡಬೇಕಾಗುತ್ತೆ. ಆದರೆ CIT ಕೊಟ್ಟಿರುವಂಥ ಟ್ರಿಬ್ಯುನಲ್ ಕೋರ್ಟ್ ಆರ್ಡರ್ ಏನಿದೆ ಅದು ತುಂಬ ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು IPS ಅಧಿಕಾರಿಗಳಿಗೆ ಒಂದು ಧೈರ್ಯ ಕೊಟ್ಟಂತಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮುಂದಿನ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ನಿರ್ಣಯಗಳನ್ನು ಕೈಗೊಳ್ಳಬೇಕಾದಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಒಂದು ವೇಳೆ ಈ ರೀತಿಯ ಒಂದು ಪರಿಣಾಮಗಳಾದಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಆದೇಶ ಏನು ಬರುತ್ತೆ ಅದು ತುಂಬ ಸಹಕಾರಿ ಅಂತ ಹೇಳ್ಬೋದು. ಈ ಮೂಲಕವಾಗಿ ಕೆಲವರಲ್ಲಿ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಕೂಡ CIT ಕೊಟ್ಟಿರುವಂಥ ಒಂದು ಟ್ರಿಬ್ಯುನಲ್ ಕೋರ್ಟ್ ಏನು ಕೊಟ್ಟಿದೆ ಆ ಒಂದು ಆದೇಶ ಇವರಲ್ಲಿ ಆತ್ಮಸ್ಥೈರ್ಯ ತುಂಬುವಂತ ಆಗಿದೆ. ಈಗ ಸದ್ಯದ ಮಟ್ಟಿಗೆ ಅದನ್ನು ಯಾವ ರೀತಿ ತೆಗೆದುಕೊಳ್ಳುವಂಥ ಸರ್ಕಾರ ಕೂಡ ನೋಡಬೇಕಾಗುತ್ತೆ. ಶಮಿತಾ ಶೆಟ್ಟಿ, ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ.